ಇನ್ನು HSRP ನಂಬರ್ ಪ್ಲೇಟ್ ಕಡ್ಡಾಯ ಅಳವಡಿಕೆಗೆ 1 ತಿಂಗಳು ಮಾತ್ರ ಬಾಕಿ ಇದೆ. ಅರ್ಜಿ ಹಾಕಿದ ವಾಹನ ಮಾಲೀಕರು HSRP ನಂಬರ್ ಪ್ಲೇಟ್ ಅನ್ನು ಅಳವಡಿಸಿಕೊಳ್ಳದೆ ಲೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಶೋರೂಮ್ಗಳಲ್ಲಿ HSRP ನಂಬರ್ ಪ್ಲೇಟ್ಗಳ ರಾಶಿನೇ ಬಿದ್ದಿದೆ. ಇದನ್ನು ಅವರು ಹಾಕಿಸ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಶೋರೂಮ್ ಮಾಲೀಕರು ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಮೇ 31ಕ್ಕೆ ಡೆಡ್ಲೈನ್. ಶೋರೂಮ್ಗಳಲ್ಲಿ ನಂಬರ್ ಪ್ಲೇಟ್ ಸ್ಟಾಕ್ ಬಿದ್ದರೂ ಅಳವಡಿಕೆಗೆ ಹಿಂದೇಟು. ಅಪರಾಧ ತಡೆ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ರಾಜ್ಯದ ಎಲ್ಲಾ ವಾಹನಗಳಿಗೂ HSRP ನಂಬರ್ ಪ್ಲೇಟ್ ನೋಂದಣಿ ಕಡ್ಡಾಯದ ಬಗ್ಗೆ ಸರ್ಕಾರ ಹೊಸ ನೀತಿಯನ್ನ ಜಾರಿಗೆ ತಂದಿತ್ತು. ನೋಂದಣಿ ಕಡ್ಡಾಯಕ್ಕೆ ಮೇ 31ಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದೆ. ವಾಹನ ಮಾಲೀಕರು ತರಾತುರಿಯಲ್ಲಿ ನಂಬರ್ ಪ್ಲೇಟ್ಗಳನ್ನು ಬುಕ್ ಮಾಡಿದ್ರು. ಆದ್ರೀಗ ಶೋರೂಮ್ಗಳಲ್ಲಿ HSRP ನಂಬರ್ ಪ್ಲೇಟ್ಗಳ ರಾಶಿ ಬಿದ್ದಿದೆ. ಎಷ್ಟೇ ಕರೆ ಮಾಡಿದರೂ ವಾಹನದ ಮಾಲೀಕರು ಮಾತ್ರ ಶೋರೂಮ್ಗಳಿಗೆ ಬಂದು ತಮ್ಮ ವಾಹನಗಳಿಗೆ ನಂಬರ್ ಪ್ಲೇಟ್ಗಳನ್ನು ಅಳವಡಿಕೆ ಮಾಡಿಕೊಂಡಿಲ್ಲ. ಹೀಗಾಗಿ ನಂಬರ್ ಪ್ಲೇಟ್ಗಳು ವಿಲೇವಾರಿಯಾಗದೆ ರಾಶಿಯಾಗಿ ಬಿದ್ದಿವೆ. ಇದು ಶೋರೂಮ್ ಸಿಬ್ಬಂದಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇಟ್ಟಿರುವಂತಹ ಸ್ಲಾಟ್ಗೆ ಜನ ಬರದೇ ಇರುವಂತಹ ಕಾರಣಕ್ಕಾಗಿ ಹೀಗೆ ಪ್ರತಿನಿತ್ಯ ಕೂಡ ಏಕಕಾಲಕ್ಕೆ ಹೆಚ್ಚಿನ ಜನ ಬರ್ತಾ ಇದ್ದಾರೆ. ಪರಿಣಾಮವಾಗಿ ಆ ರಸ್ತೆಯ ಪಕ್ಕಗಳಲ್ಲಿ ಕೂಡ ಸಹಜವಾಗಿ ಟ್ರಾಫಿಕ್ ಆಗುವಂಥದ್ದು ಕೂಡ ಆಗ್ತಾ ಇದೆ. ಇದು ಗೋರುಗುಂಟೆಪಾಳ್ಯದಲ್ಲಿರುವಂತಹ ಒಂದು ಶೋರೂಮ್ಗೆ ಪ್ರತಿದಿನಕ್ಕೆ ಇಂತಿಷ್ಟು ವೆಹಿಕಲ್ಸ್ಗಳಿಗೆ HSRP ನಂಬರ್ ಪ್ಲೇಟ್ಗಳ ಅಳವಡಿಕೆಗೆ ಸ್ಲಾಟನ್ನು ಕೊಟ್ಟಿದ್ದಾರೆ. ಆದರೆ ಕೊಟ್ಟಂತಹ ಸಮಯಕ್ಕೆ ಬರೋದಿಲ್ಲ. ಮಾರನೇ ದಿನ ಅಥವಾ ಇನ್ನೂ ಒಂದು ವಾರ ಬಿಟ್ಟು ಹೀಗೆ ಬೇರೆ ಬೇರೆ ಡೇಟಿಗೆ ಬಂದಿರುವಂಥ ಕಾರಣಕ್ಕಾಗಿ ಹಾಗೆ ಏಕಕಾಲಕ್ಕೆ ಬೇರೆ ಬೇರೆ ಜನ ಕೂಡ ಒಟ್ಟಿಗೆ ಬರುವಂಥ ಕಾರಣಕ್ಕಾಗಿ ಸಹಜವಾಗಿ ಹೆಚ್ಚಿನ ವೆಹಿಕಲ್ಸ್ಗಳು ಶೋರೂಮ್ಗೆ ಬರುತ್ತೆ. ಆ ಕಾರಣಕ್ಕಾಗಿ ಅಕ್ಕಪಕ್ಕದ ರಸ್ತೆಗಳು ಕೂಡ ಜಾಮ್ ಆಗುತ್ತೆ. ಒಂದು ದಿನಕ್ಕೆ ಒಂದು 30-40 ವೆಹಿಕಲ್ಸ್ಗಳಿಗೆ ಸ್ಲಾಟ್ ಕೊಟ್ಟಿರ್ತಾರೆ. ಆ ಟೈಮ್ಗೆ ಕೊಟ್ಟಿರುವಂಥ ಸ್ಲಾಟ್ಗೆ ಬರೋದಿಲ್ಲ. ಮಾರನೇ ದಿನ ಬರೋದು ಅಥವಾ ಒಂದು ವಾರ ಬಿಟ್ಟು ಬರೋದ್ರಿಂದಾಗಿ ಇಲ್ಲ ಹಾಕಿಸಿಕೊಡ್ಲೇಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾರೆ, ಒತ್ತಡವನ್ನು ಕೂಡ ಹಾಕ್ತಾರೆ. ಅಳವಡಿಕೆ ಮಾಡಿ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ವಾಗ್ವಾದಗಳು ಕೂಡ ಆಗುತ್ತೆ. ಆ ಕಾರಣಕ್ಕಾಗಿ ಪ್ರತಿನಿತ್ಯ ಕೂಡ ಇಲ್ಲಿಗೆ ವೆಹಿಕಲ್ಸ್ಗಳ ಮೂವ್ಮೆಂಟು ಕೂಡ ಸ್ಲೋ ಆಗಿ ಆಗ್ತಾ ಇರುತ್ತೆ. ಸದ್ಯ ಒಂದು ಭಾಗದ ಶೋರೂಮ್ನ ಕತೆ ಅಲ್ಲ, ಬಹುತೇಕ ಶೋರೂಮ್ಗಳಲ್ಲಿ ಕೂಡ ಇಂಥದ್ದೇ ಕತೆ ಇದೆ. ನಗರದ ಹಲವು ಶೋರೂಮ್ಗಳಿಗೆ ನಿತ್ಯ ವಾಹನ ಮಾಲೀಕರು ನಂಬರ್ ಪ್ಲೇಟ್ ಅಳವಡಿಕೆಗೆ ಬರ್ತಿದ್ದಾರೆ. ಆದರೆ ಕೊಟ್ಟಿರುವ ದಿನಾಂಕದಂದು ಬರದೆ ಬೇರೆ ದಿನಾಂಕಕ್ಕೆ ಬರ್ತಾ ಇರೋದ್ರಿಂದ ಶೋರೂಮ್ ಮುಂದೆ ಟ್ರಾಫಿಕ್ ಉಂಟಾಗ್ತಿದೆ. ಅರ್ಜಿ ಸಲ್ಲಿಸಿದವರು ಶೋರೂಮ್ಗೆ ಹೊಸ ನಂಬರ್ ಪ್ಲೇಟ್ ಬಂದಿದ್ರೂ ಅಳವಡಿಕೆಗೆ ಮೀನಾಮೇಷ ಎಣಿಸ್ತಿದ್ದಾರೆ. ನಂಬರ್ ಪ್ಲೇಟ್ ಬಂದಿರುವ ಬಗ್ಗೆ ಪದೇ ವಾಹನದ ಮಾಲೀಕರಿಗೆ ಕರೆ ಮಾಡಿ ವಿಲೇವಾರಿ ಮಾಡುವುದು ಕೂಡ ಶೋರೂಮ್ ಸಿಬ್ಬಂದಿಗೆ ತ್ರಾಸಾಗಿದೆ. HSRP ನಂಬರ್ ಪ್ಲೇಟ್ ಕಡ್ಡಾಯಕ್ಕೆ 2024 ಫೆಬ್ರವರಿ 17 ಕೊನೆಯ ದಿನಾಂಕವಾಗಿತ್ತು. ಆದರೆ ವಾಹನದ ಮಾಲೀಕರು HSRP ನಂಬರ್ ಪ್ಲೇಟ್ಗೆ ಅರ್ಜಿಯನ್ನು ಸಲ್ಲಿಸಿರಲಿಲ್ಲ. ಡೆಡ್ಲೈನ್ ಹತ್ರ ಬರ್ತಾ ಇದ್ರು ಎಲ್ಲರೂ ಕೂಡ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಮುಗಿಬಿದ್ದ ಕಾರಣ ಸರ್ವರ್ ಕೂಡ ಡೌನ್ ಆಗಿತ್ತು. ಈ ಕಾರಣದಿಂದ ಗಡುವು ವಿಸ್ತರಣೆಗೆ ವಾಹನ ಮಾಲೀಕರು ಆಗ್ರಹಿಸಿದ್ರು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ 2024 ಮೇ 31ರವರೆಗೂ ಕೂಡ HSRP ನಂಬರ್ ಪ್ಲೇಟ್ ಅಳವಡಿಕೆಯನ್ನು ಮುಂದೂಡಿ ಆದೇಶಿಸಿದ್ರು. ಒಟ್ನಲ್ಲಿ ತಿಂಗಳುಗಳೇ ಕಳೆದ್ರೂ ನಂಬರ್ ಪ್ಲೇಟ್ಗಳು ಶೋರೂಮ್ನಲ್ಲಿ ಸ್ಟಾಕ್ ಬಿದ್ದರೂ ವಾಹನ ಮಾಲೀಕರು ಅಳವಡಿಕೆ ಮಾಡಿಕೊಳ್ಳದೇ ಇರೋದು ವಿಪರ್ಯಾಸವೇ ಸರಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.